ಇದ್ರೂ ಸಹಿತ ಗೇಟ್ ಹತ್ರ ಬಂದು ನಿಂತ್ಕೊಬಿಡುತ್ತೆ. ಆ್ಯಂಡ್ ನಮ್ಮ ಮನೆ ನಾಯಿ ಬೊಗ್ಲತ್ಕೊಳ್ಳೆ ಯಾರು ಬಂದಿದ್ದಾರೆ ಅಂತ ನೋಡಿದರೆ ನಮ್ಮದು ಕ್ಯೂಟೆಸ್ಟ್ ನನ್ನ ಫೇವ್ರೆಟ್ ದನ. ಹೌದು, ಡೈಲಿನೂ ಬಂದು ಹಿಂಗೆ ನಿಂತ್ಕೊಂಡು ಊಟ ಮಾಡಿಕೊಂಡು ಹೋಗುತ್ತೆ. ನಾನು ಬಂದುಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ನನ್ನ ಕೈಲಿ ಎಷ್ಟಾಗುತ್ತೆ ಏನು ತಂದಿದ್ದೀನಿ ಅದನ್ನೆಲ್ಲ ಕೊಟ್ಟು ಬರ್ತೀನಿ. ಆ್ಯಂಡ್ ಇವತ್ತು ನಮ್ಮಮ್ಮ ಬಂದಿದ್ದಾರೆ ನಮ್ಮ ಮನೆಗೆ. ಯಾಕೆ ಅಂತಂದರೆ ಮೀಶೋದಿಂದ ತುಂಬ ಐಟಮ್ಸ್ ಗಾರ್ಡನಿಗೆ ಸಂಬಂಧಪಟ್ಟಿದ್ದು ತರಿಸಿದ್ದೆ. ಆ್ಯಂಡ್ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ನಮ್ಮೂರಲ್ಲಿ ಸಾಗರದಲ್ಲಿ, ಹಾಗಾಗಿ ಗಾರ್ಡನೆಲ್ಲ ಸೆಟಪ್ ಮಾಡಬೇಕು, ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು, ರೀಪಾಟಿಂಗ್ ಮಾಡಬೇಕು. ಒಬ್ಳ ಕೈಯಲ್ಲೇ ಅಂತೂ ಆಗೋಲ್ಲ, ಒಬ್ಳ ಕೈಲೇ ಬೋರು ಆಗುತ್ತೆ. ಹಾಗಾಗಿ ನಾನು ಮಮ್ಮಿ ಸೇರಿಕೊಂಡು ಈ ಮೀಶೋ ಬಂತಲ್ಲಿರೋ ಪಾರ್ಸಲೆಲ್ಲ ಓಪನ್ ಮಾಡಿಬಿಟ್ಟು ಗಾರ್ಡನ್ನ ಹೇಗೆ ಬ್ಯೂಟಿಫುಲ್ಲಾಗಿ ಸೆಟಪ್ ಮಾಡಬೇಕು ಅಂತ ತೋರಿಸಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಇದು ಪಾಟ್ ಎಲ್ಲ ಇಡಲಿಕ್ಕೆ ಅಂತ ಸ್ಟ್ಯಾಂಡ್ಸು. ಇದು 4 ಪೀಸ್ ಬಂದಿದೆ, ಸಪ್ರೇಟಾಗಿ ಇಡ್ಬೋದು. ಅಂದರೆ ಬರೀ ಪಾಟ್ನ ಹಾಗೆ ನೆಲದ ಮೇಲೆ ಇಡೋ ಬದಲು ಇದನ್ನ ಇಟ್ಟರೆ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ ಅಂತ ಹೇಳ್ಕೊಂಡು ಜಸ್ಟ್ 357ಗೆ ಬಂದಿದೆ. ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಒಂದೊಂದಕ್ಕೆ 70-80 ರುಪೀಸ್ ಬಿದ್ದಿದೆ ಅಷ್ಟೇ. ಆ್ಯಂಡ್ ಅದು ಜಾರಬಾರ್ದು ಅಂತ ಕೆಳಗಡೆ ಬುಷ್ ಸಹಿತ ಕೊಟ್ಟಿದ್ದಾರೆ. ನೆಕ್ಸ್ಟು 168ಗೆ ಇದೊಂದು ಪಾಟ್ ಕವರ್, ಅಂದರೆ ಇದರೊಳಗಡೆ ಮಣ್ಣು ಹಾಕೋಂಗಿಲ್ಲ, ಆಲ್ರೆಡಿ ಇರೋವಂಥದ್ದು ಒಂದು ಪಾಟ್ನ ಅದಕ್ಕೆ ಅಟ್ಯಾಚ್ ಮಾಡ್ಬೋದು, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ 355 ರುಪೀಸ್ಗೆ ಈ ಒಂದು ಸ್ಕ್ವೇರ್ ಶೇಪಿಂದು ಒಂದು ಪಾಟ್ಸ್ ತರಿಸಿದ್ದೆ. ಏನಾದರೂ ತರಕಾರಿ ಎಲ್ಲ ಬೆಳಿಲಿಕ್ಕೆ ಮತ್ತು ರೋಸ್ ಗಿಡ ಎಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಇದು 147 ಪಾಟ್ ಕವರ್ ಅಂತಲೇ ಹೇಳ್ತಾರೆ ಇದಕ್ಕೆ. ಅಂದರೆ ಯಾವುದಾದ್ರು ಒಂದು ಸ್ಮಾಲ್ ಗಿಡ ಇರೋವಂಥ ಪಾಟ್ನ ಇದಕ್ಕೆ ಹಾಕಿ ನಾವೆಲ್ಲಿ ಬೇಕಾದ್ರೆ ನೇತಾಡ್ಬೋದು. ಇಲ್ಲಾಂದರೆ ಏನೂ ಇಲ್ಲ ಅಂದರೆ ಜಸ್ಟ್ ಪ್ಲಾಸ್ಟಿಕ್ ಹೂನು ಅದ್ರ ಮೇಲೆ ಇಟ್ಬಿಟ್ಟು ನಾವು ಶೋ ಪೀಸಾಗಿ ಇಡ್ಬೋದು. ಸೊ 2 ಬೇರೆ ಬೇರೆ ರೀತಿ. ಇದು 176 ರುಪೀಸಿಂದು. ಎಲ್ಲದ್ರದ್ದು ಲಿಂಕು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಇದು 197 ರುಪೀಸಿಗೆ 5 ಪೀಸಸ್ ವಿತ್ ಪ್ಲೇಟ್ ಪಾಟ್ ತರಿಸಿದ್ದೀನಿ. ಇನ್ನು ಇದರೊಳಗೆ ನಾವು ಡೈರೆಕ್ಟಾಗಿ ಮಣ್ಣು ಹಾಕಿಬಿಟ್ಟು ಇದು ಮಾಡ್ಬೋದು. ಅಂದರೆ ನಾವು ಸ್ವಲ್ಪ ಮೊದಲೇ ಹೋಲ್ ಹೊಡ್ಕೋಬೇಕು. ಹೋಲ್ ಹೊಡೆದಿರಲ್ಲ ನಾವು, ಅದು ಗ್ಯಾಸ್ ಮೇಲೆ ಒಂದೇನಾದ್ರು ರಾಡ್ ಇಟ್ಟು ಅದಕ್ಕೆ ಹೋಲ್ ಹೊಡ್ಕೊಂಡು ಆಮೇಲೆ ಮಣ್ಣು ಹಾಕಿ. ಸೊ ಇದು ಸೇಮ್ 243 ರುಪೀಸಿಗೆ 5 ಪೀಸಸ್ ಬಂದಿದೆ. ದೊಡ್ಡ ಇದೆ ಸ್ವಲ್ಪ ಅದಕ್ಕಿಂತ ಪಾಟ್ಗಳಿದು. ನೆಕ್ಸ್ಟು ತುಂಬ ಲಕ್ಸುರಿಯಸ್ ಆಗಿ ಕಾಣುವಂಥ ಗೋಲ್ಡನ್ ಪಾಟ್ ಇದು. ಸೊ ವಿತ್ ಸ್ಟ್ಯಾಂಡ್ ಸಹಿತ ಬರುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಇದೆ. ನಾವು ಯಾವುದಾದ್ರು ದೊಡ್ಡ ಪಾಟ್ನು ಆಲ್ರೆಡಿ ಇರೋವಂಥದ್ದು ಪಾಟ್ನ ಇದರೊಳಗಡೆ ಹಾಕಿಬಿಟ್ಟು ಇಡ್ಬೋದು. ಟಿ ವಿ ಸ್ಟ್ಯಾಂಡ್ ಮೇಲೆ ಅಥವಾ ಟೇಬಲ್ ಮೇಲೆ ಇಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇದು ಪ್ಲ್ಯಾಂಟ್ ಸ್ಟ್ಯಾಂಡ್, ಅಂದರೆ 3 ಸ್ಟೆಪ್ಸ್ ಇರೋವಂಥ ಒಂದು ಪ್ಲ್ಯಾಂಟ್ ಸ್ಟ್ಯಾಂಡು. ನಾನು ಆ್ಯಕ್ಚುಲಿ ನೆಕ್ಸ್ಟು ತರಕಾರಿ ಎಲ್ಲ ಬೆಳೆಸಬೇಕು ಅಂತಿದ್ದೀನಿ. ಸೊ ಈಸಿಯಾಗಿ ಒಂದು ಸ್ಟೆಪ್ ಮೇಲೆ ಇಟ್ಬಿಟ್ಟು ಪಾಲಕು, ಮೇಥಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಬೆಳೆಸೋಣ ಅಂತ ಹೇಳ್ಕೊಂಡು ಇದನ್ನು ತರಿಸಿದ್ದೀನಿ. ಸೊ ಇದು ಪಾಟ್ ಸ್ಟ್ಯಾಂಡ್ ಆ್ಯಕ್ಚುಲಿ ಕ್ರೂ ಎಲ್ಲ ಕೊಟ್ಟಿರ್ತಾರೆ, ನಾವೇ ಅದನ್ನು ಸೆಟಪ್ ಮಾಡಬೇಕು. ತುಂಬ ಈಸಿ ಸೆಟಪ್ ಮಾಡೋದು, ಒಂದು 1/4 ಗಂಟೆ 20 ನಿಮಿಷದಲ್ಲೇ ಸೆಟಪ್ ಆಗೋಯ್ತು. ಸೊ ಎಲ್ಲದೂ ಐಟಮ್ ಕೊಟ್ಟಿರ್ತಾರೆ, ಸ್ಕ್ರೂನೆಲ್ಲ ನಾನು ಮಮ್ಮಿ ಸೇರಿಕೊಂಡು ಅದನ್ನು ನೀಟಾಗಿ ಸೆಟ್ ಮಾಡ್ತಿದ್ದೀವಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ. ಜಸ್ಟ್ 950 ರುಪೀಸ್ ಅರೌಂಡಿಗೆ ಈ ಒಂದು 3 ಸ್ಟ್ಯಾಂಡ್ ಇರೋಂಥ ಸಿಕ್ಕಿದೆ. ನಾವಿಲ್ಲಿ ರಿಯಲಾಗಿ ಲೋಕಲ್ ಮಾರ್ಕೆಟಿಗೆ ಹೋಗಿ ಕೇಳಿದಾಗ 1500-1800 ರುಪೀಸ್ ಎಲ್ಲ ಅಂದಿದ್ರು. ಸೊ ಹಾಗಾಗಿ ಡೈರೆಕ್ಟ್ ಮೀಶೋದಲ್ಲಿ ನಾನು ತುಂಬ ಕಡಿಮೆ ಹುಡುಕಿ, ಅಮೆಝಾನು ಮೀಶೋದಲ್ಲಿ ಇದು ಕಡಿಮೆ ಅಂತ ಅನ್ನಿಸ್ತು 950 ರುಪೀಸ್ಗೆ. ಸೊ 3 ಸ್ಟ್ಯಾಂಡ್ನ ತಂದಿದ್ದೀನಿ. ಸೊ ಸ್ವಲ್ಪ ಹರಸಾಹಸ ಮಾಡಿ ಅಂತೂ ಇಂತೂ ಪ್ಲ್ಯಾಂಟ್ನ ಸೆಟಪ್ ಮಾಡಿದ್ವಿ ಸ್ಟ್ಯಾಂಡ್ನ. ನೆಕ್ಸ್ಟು ಪ್ಲ್ಯಾಂಟ್ಗಳಿಗೆ ಅಂತ ಹೇಳ್ಕೊಂಡು ಪಾಟ್ ಮಿಕ್ಸಿಂಗು 50 kg ತರಿಸಿದ್ದೆ. ಇದು ಡೈರೆಕ್ಟಾಗಿ ಮಣ್ಣು ಎಲ್ಲ ಮಿಕ್ಸ್ ಆಗಿ ಬಂದುಬಿಡುತ್ತೆ. ಅದರೊಳಗಡೆ ಕೌಡಗ್ಗು 97 ಥರದ್ದೆಲ್ಲ ಐಟಮ್ಸ್ನು ಪ್ಲ್ಯಾಂಟಿಗೆ ಏನೇನು ಬೇಕಾಗುತ್ತೆ ನ್ಯೂಟ್ರಿಷನ್ಸ್ ಅದು ಸಹಿತ ಇರುತ್ತೆ. ಇದು ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ಕೊಂಡು ಇದು 25 kg ಇದೆ 295 ರುಪೀಸಿಗೆ. ಆ್ಯಂಡ್ ಕೌಡಗ್ ಅದನ್ನು ಸಪ್ರೇಟಾಗಿ ಮತ್ತೆ ತರಿಸಿದ್ದೀನಿ. ಅದನ್ನು 300 ರುಪೀಸಿಗೆ 50 kg ಸಿಕ್ಕಿತ್ತು. ಅದನ್ನು ಮೀಶೋದಲ್ಲೇ ಎಲ್ಲದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಇದು ಪ್ಲ್ಯಾಂಟ್ ಸ್ಟ್ಯಾಂಡು. ಏನು ಮಾಡ್ತಿದ್ದೀನಿ ಪುಟ, ಎಲ್ಲ ಕೆಲಸ ತರಿಸಿದ್ಬಿಟ್ಟು ಎಲ್ಲ ಐಟಮ್ಸ್ ತರ್ಸೋದೇ ದೊಡ್ಡ ಮಾತು. ತರಿಸ್ಕೊಟ್ಟಿದ್ದೀನಿ, ಇನ್ನು ಉಳಿದಿದ್ದ ಕೆಲಸ ಎಲ್ಲ ನೀವು ಮಾಡಲಿ ಅಂತ. ಇಲ್ಲ ಕುತ್ಕೊಳ್ತೀನಿ, ನಾನು ನೋಡ್ತೀನಿ ನೀವೇನೇನು ಮಾಡ್ತಿದ್ದೀರಾ ಅಂತ, ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಆಮೇಲೆ ಗೊತ್ತಾಯ್ತು ಮನೇಲಿ ಕತ್ತಿ ಇರಲಿಲ್ಲ ಅಂತ. ಸೊ ಸಾಗರದಲ್ಲೇ ಒಂದು ಆಗ್ರೋ ಶಾಪ್ ಅಂತ ಹೇಳ್ಕೊಂಡು, ಈ ಶಾಪಲ್ಲಿ ಎಲ್ಲ ರೀತಿ ಅಗ್ರಿಕಲ್ಚರ್ ಐಟಮ್ಸ್ ಸಿಗುತ್ತೆ ಬೇಕಾಗಿರುತ್ತದು. ಸೊ ಅಲ್ಲಿ ಹೋಗಿ ಕತ್ತಿ ತೊಗೊಂಬಂದ್ವಿ. ಸೊ ನಮ್ಮಮ್ಮ ಒಬ್ಬರು ನಮ್ಮ ಮನೆಯವರು ಕತ್ತಿ ಎಲ್ಲ ತೊಗೊಂಡು ಗಿಡ ಸ್ವಲ್ಪ ದೊಡ್ಡದಾಗಿ ಹೆಂಗೆಂಗೋ ಬೆಳೆದೋಗಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ಬೆಳೆದಿರೋಂಥದ್ದು ಬ್ಯಾಡಾಗಿರೋ ಗಿಡ, ಕಲೆ ಗಿಡ ಎಲ್ಲ ಇರುತ್ತೆ, ಎಲ್ಲ ಕಾಡು ಗಿಡ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಮನೆಯವರು.
ನಾನೇನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವರೆಲ್ಲ ಕ್ಲೀನ್ ಮಾಡಿ ಬಿಸಾಕ್ತಾ ಇದ್ದಾರೆ ಅಷ್ಟೇ. ನಾನೆಲ್ಲ ತೊಗೊಂಡು ಹೋಗಿ ಗೇಟಿಂದ ಹೊರಗಡೆ ತಗೊಂಡೋಗಿ ಹಾಕಿ ಬರ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಪಾಟ್ಸ್ಗಳು ನೋಡಿ ಯಾವುದಕ್ಕೂ ಪಾಟಿಂಗ್ ಮಾಡಿಲ್ಲ, ಹಾಗಂಗೆ ತಂದುಬಿಟ್ಟು ಇಟ್ಬಿಟ್ಟಿದ್ದೆ. ನೀರೆಲ್ಲ ಹೋಗಿದೆ. ಈಗ ಮಳೆಗಾಲ ಬೇರೆ, ಸೊಳ್ಳೆ ಬರುತ್ತೆ ಅಂತ ಹೆದರಿಕೆಗೆ ಅಷ್ಟು ಪಾಟ್ನ ನಾನು ಒಂದೊಂದೇ ತೊಗೊಂಡೋಗಿ ನಮ್ಮ ಮನೆಗೆ ಕೊಡ್ತಾಯಿದ್ದೀನಿ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ, ಅಂದರೆ ಕವರ್ ಸಮೇತ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಡೈರೆಕ್ಟಾಗಿ ಮಣ್ಣು ಹಾಕಿಬಿಟ್ಟೆ ಅದರಲ್ಲಿ ಪಾಟ್ ಮಾಡೋಣ ಅಂತ ಹೇಳ್ಕೊಂಡು. ಸೊ ನಮ್ಮಮ್ಮ ಮತ್ತು ನಮ್ಮ ಮನೆಯವರಲ್ಲೆಲ್ಲ ಸ್ವಲ್ಪ ಪಾಟ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಗಾರ್ಡನ್ ಕ್ಲೀನ್ ಮಾಡ್ತಿದ್ದಾರೆ, ಕಲೆಲ್ಲ ತೆಗೆದ್ಬಿಟ್ಟು ಮಣ್ಣೆಲ್ಲ ಸರಿಸ್ತಾ ಇದ್ದಾರೆ. ಸೊ ನಾನೆಲ್ಲ ಪಾಟ್ಗಳನ್ನ ತಂದು ಕೊಡೋ ಕೆಲಸ ನನ್ನದೇ ಆಗಿತ್ತು. ಸೊ ರೀಪಾಟಿಂಗ್ ಮಾಡ್ತೀವಿ ಅಂತಂದರೆ ಇದು ಮೇಜರ್ ಕೆಲಸ ಆಗಿರುತ್ತೆ. ಪಾಟ್ನೆಲ್ಲ ಒಳಗಡೆ ಇದು ಮೊದಲಿಂದೆಲ್ಲ ಮಣ್ಣುಗಳನ್ನ ತೆಗೆದ್ಬಿಟ್ಟು ಚೆನ್ನಾಗಿರೋ ಪ್ಲ್ಯಾಂಟ್ ಇದ್ದರೆ ಅದನ್ನು ಹೊಸ ಪ್ಲ್ಯಾಂಟಿಗೆ ಹಾಕೋದು ಅಂತ. ಹಾಕಿ ಆಯ್ತು ಸತ್ಯ. ಮಹೇಂದ್ರ ಬಾಹುಬಲಿ ಕೆಲಸ ಮಾಡ್ಬಿಟ್ರಲ್ಲ ಪುಟ, ಹಚ್ಕೊಬಂದ್ರು ಅಂತೂ ನೀವು ಇಷ್ಟು ದಿನ ಜಿಮ್ಮಿಗೆ ಹೋಗಿದ್ದಕ್ಕೆ ಯೂಸ್ ಆಗ್ತಿದೆ. ನಿಮಗೂ ಅಷ್ಟು ಹೋಟೆಲ್ ಕರ್ಕೊಂಡು ಹೋಗಿ ಯೂಸ್ ಆಗಿಲ್ಲ ನಮ್ಗೆ. ಎಲ್ಲ ನಾನೇ ತಂತಂದೆಲ್ಲ ಹಾಕಿರೋದು ಮಾಡ್ತೀರಿ ನೋಡಿ ಪುಟ, ನಿಮ್ ಕೆಲಸ ನೋಡಿ ಪುಟ. ಗೊಬ್ಬರ ಮಾಡ್ತಲ್ಲಂತ ಮನೇಲಿ 10 ರೂಪಾಯಿ ಕೆಜಿ ಹೊರಗಡೆ ಸಿಗ್ತಿದ್ರೆ. ಗೊಬ್ಬರನ ನಾನು ಮನೇಲಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ರೆ ಅದಕ್ಕೆಲ್ಲ ಬೈಸ್ಕೊತಾ ಇದೀನಿ. ಇದೆಲ್ಲ ಸ್ಮೆಲ್ಲಿ ಆಗುತ್ತೆ ಮನೇಲಿ ಮಾಡಬೇಡ ಅಂತೇಳಿ. ಸೊ ಹಾಗಾಗಿ ಹೊರಗಡೆಯಿಂದನೇ ಅದೇ ಮೀಶೋ ಅಲ್ಲಿ ಇಲ್ಲೆಲ್ಲ ಗೊಬ್ಬರಗಳನ್ನ ತರಿಸ್ಕೊತಾ ಇದ್ದೀನಿ. ಆ್ಯಂಡ್ ಈ ಸಲ ನನಗೆ 1 ಲಕ್ಷ ಫಾಲೋವರ್ಸ್ ಆಗಿರೋದಕ್ಕೆ ಆ ಮೆಮೊರಿಗೆ ಅಂತ ಒಂದಿಷ್ಟು ರೋಸ್ ಗಿಡಗಳನ್ನ, ಕೆಲವೊಂದು ಫ್ಲವರ್ ಶೋ ಗಿಡಗಳನ್ನ ತೊಗೊಂಬಂದಿದ್ದೆ. ಸೊ ನನಗೆ ಏನೇ ಒಂದು ಖುಷಿ ಆದರೆ, ನನಗೇನಾದ್ರು ಹ್ಯಾಪಿನೆಸ್ ಆದರೆ ಫಸ್ಟು ಹೋಗಿ ಆ ಒಂದು ಮೈಲ್ ಸ್ಟೋನಿಗೆ ಗಿಡಗಳು ತೊಗೊಂಬರ್ತೀನಿ. ದಟ್ ಈಸ್ ಮೈ ಇತ್ತೀಚಿನ ಒಂದು ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಗಿಡ ತಂದು ಖುಷಿ ಪಡ್ಕೊಳೋದೇ ಒಂದು ನಂದು ಸೆಲೆಬ್ರೇಷನ್ ಆಗಿದೆ. ಸೊ ಮಣ್ಣುಗಳನ್ನ ರಾಡಿ ಮಾಡಬಾರ್ದು, ಅಂದರೆ ಕೊಚ್ಚೆ ಥರ ಸ್ವಲ್ಪ ಉದ್ರಾಗೇ ಇರಬೇಕು. ಹಾಗಾಗಿ ನಮ್ಮ ಮನೆಯವರಿಗೆ ನೀರು ಹಾಕಬೇಡಿ ಅಂತ ಹೇಳಿದೆ. ಅವ್ರು ಆ್ಯಕ್ಚುಲಿ ಪಾಟ್ನ ತೊಳಿತಾ ಇದ್ದಾರೆ ಅಷ್ಟೇ, ಯಾಕೆಂದರೆ ನಾವಲ್ಲಿ ಪಾಟ್ ಮಿಕ್ಸಿಂಗ್ ಮಾಡಬೇಕಲ್ವ, ಹಾಗಾಗಿ. ಸೊ ಇದೆಲ್ಲ ಹೊಸ ಗಿಡಗಳು, ರೋಸ್ ಗಿಡಗಳು ಅದೆಲ್ಲ ತೊಗೊಂಬಂದಿರೋದು. ಅದ್ರ ಜೊತೆಗೆ ಹಳೇ ಪಾಟ್ಗಳಲ್ಲಿರೋವಂಥದ್ದು, ಪ್ಲಾಸ್ಟಿಕ್ ಕವರ್ಲಿರೋವಂಥದ್ದು ಗಿಡಗಳನ್ನೂ ಸಹಿತ ಸಪ್ರೇಟಾಗಿ ಎತ್ತಿಟ್ಟು ಪಾಟ್ನಷ್ಟೇ ಕ್ಲೀನ್ ಮಾಡಿಬಿಟ್ಟು ಪಾಟ್ಗೆ ಹೋಲ್ ಮಾಡಿದ್ವಿ. ಹೋಲ್ ಇರಲಿಲ್ಲ, ಹೊಸ ಪಾಟ್ ಆಗಿರೋದ್ರಿಂದ ಅದಕ್ಕೆ ಹೋಲ್ ಮಾಡ್ಕೊಂಡ್ವಿ ನೀರು ಹೋಗಲಿಕ್ಕೆ ಅಂತ ಹೇಳ್ಕೊಂಡು ಅಂತ. ಸೊ ಅದಾದಮೇಲೆ ಏನು ನಮ್ಮ ಮನೇಲಿ ಒಂದಿಷ್ಟು ಮಣ್ಣನ್ನು ಒಂದು ಚೀಲದಲ್ಲಿ ತುಂಬಿಟ್ಟಿದ್ವಿ, ಅಲ್ಲಿ ತೊಗೊಂಬಂದಿದ್ದು ಅದೊಂದು ಮಣ್ಣು, ಮತ್ತು ಮೀಶೋದಲ್ಲಿ ತರಿಸಿರೋ ಅಂಥ ಈ ಒಂದು ಕೌಡಗ್, ಇದನ್ನು ನಾನು ಅವಾಗಲೇ ತೋರಿಸಿದ್ನಲ್ಲ ಇದು. ಸೊ ಇದು ಏನಿದೆ ಸಗಣಿದು ಒಂದು ಗೊಬ್ಬರ. ಸೊ ಇದೊಂದು 25 kg 50 kg ಬಂದಿದೆ ಆ್ಯಕ್ಚುಲಿ ದೊಡ್ಡದಾಗಿ. ಸೊ 350 ರುಪೀಸ್ ಅರೌಂಡಲ್ಲೇ ನನಗೆ ಇದು ದೊಡ್ಡ 50 kg ಸಿಕ್ಕಿರೋದು. ಆ್ಯಂಡ್ ಇದು ಪಾಟ್ ಮಿಕ್ಸಿಂಗ್ ಅಂತ ಹೇಳ್ಕೊಂಡು ಇದನ್ನು ಸಹಿತ 50 kg ತರಿಸ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಈವನ್ ಕೋಕೋಪೀಟು ಸಹಿತ ತರಿಸಿದ್ದೀನಿ. ಕೋಕೋಪೀಟು ಸಹಿತ ಮೀಶೋದಲ್ಲೇ ತರಿಸಿದ್ದೀನಿ. ಸೊ ಕೋಕೋಪೀಟ್ ಈ ಥರ ಬಂದಿರುತ್ತೆ ಮೀಶೋದಿಂದ ಬರಬೇಕಾದ್ರೆ ಬಾಕ್ಸ್ ಥರ. ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ನೀಟಾಗಿ ಅರಳಿಕೊಂಡು ಚೆನ್ನಾಗಾಗುತ್ತೆ. ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಎಲ್ಲ ಕೋಕೋಪೀಟು ಮತ್ತು ಮರಳು ಏನು ಸ್ಯಾಂಡ್ ಇರುತ್ತೆ ಅದು, ಪಾಟ್ ಮಿಕ್ಸಿಂಗು, ದನದ್ದು ಇದಾಗಿರ್ಬೋದು, ಕೌಡಗ್ ಆಗಿರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ವರ್ಮಿ ಕಂಪೋಸ್ಟು ಅವೆಲ್ಲ. ಸೊ ಅದನ್ನೆಲ್ಲದನ್ನು ಹಾಕಿಬಿಟ್ಟು ಜೊತೆಲಿ ನಮ್ಮ ಗಾರ್ಡನಲ್ಲಿರೋ ಒಂದಿಷ್ಟು ಮಣ್ಣು ಒಂದು ದೊಡ್ಡ ಚಿಲ್ಲಲ್ಲಿ ತೊಗೊಂಬಂದಿದ್ವಿ, ಅದನ್ನು ಹಾಕಿಬಿಟ್ಟು ಮಿಕ್ಸಪ್ ಮಾಡ್ತಿದ್ದೀವಿ ಇವಾಗ ಒಂದು ಕಡೆ. ಸೊ ಎಲ್ಲ ಪಾಟ್ಗಳಿಗೆ ಹಾಕೋಕ್ಕಿಂತ ಮುಂಚೆ ಇದೊಂದು ಮಿಕ್ಸಿಂಗ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಯಾವಾಗಲೂ ಸ್ವಲ್ಪ ಮಾಡ್ತಿದ್ವಿ, ತಂದುಬಿಟ್ಟು ಒಂದು ದೊಡ್ಡ ಬಕೆಟಲ್ಲಿ ಮಾಡ್ತಿದ್ವಿ. ಬಟ್ ಈ ಸಲ ತುಂಬ ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಡೈರೆಕ್ಟಾಗಿ ನೆಲದ ಮೇಲೆ ಹಾಕಿಬಿಟ್ಟು ಪಾಟ್ ಮಿಕ್ಸಿಂಗ್ ಮಾಡ್ತಾ ಇರೋದು. ಸೊ ಈ ಥರ ಮಣ್ಣು ಮಾತ್ರ ಈ ಥರ ಉದ್ರಾಗೇ ಇರಬೇಕು. ಎಲ್ಲ ಕೋಕೋಪೀಟು, ವರ್ಮಿ ಕಾಂಪೋಸ್ಟು, ಗಾರ್ಡನ್ ಎಲ್ಲದು ಸ್ಯಾಂಡ್ ಎಲ್ಲ ಸೇರಿದ ಮೇಲೆ ಆ ಥರ ನೀಟಾಗಿ ಆಗಿರಬೇಕು, ಕೊಚ್ಚೆ ಆಗಿರಬಾರ್ದು. ಅದಾದಮೇಲೆ ಪ್ಲಾಸ್ಟಿಕ್ ಕವರ್ಲಿರೋವಂಥದ್ದು ಗಿಡಗಳನ್ನೆಲ್ಲ ತಂದುಕೊಟ್ಟೆ. ನಮ್ಮಮ್ಮ ಅದನ್ನೆಲ್ಲ ತೆಗೆದುಬಿಟ್ಟು ಅರ್ಧ ಮನೇಲಿ ಪಾಟ್ ಮಿಕ್ಸಿಂಗ್ ರೆಡಿ ಆಗಿರೋ ಮಣ್ಣು ಜೊತೆಗೆ ಗಿಡದಲ್ಲಿರೋವಂಥದ್ದು ಮಣ್ಣನ್ನು ಸ್ವಲ್ಪ ಅದನ್ನು ಸಡಲ್ ಮಾಡ್ತಾರೆ. ಯಾವುದೇ ಗಿಡ ಹಚ್ಚಬೇಕಾದ್ರೂ ಸಹಿತ ಹಾಗೆ ಮಾಡಬೇಕು. ರೀಪಾಟಿಂಗ್ ಅಂದರೆ ಹಾಗೇ ಸ್ವಲ್ಪ ಬೇರ್ನೆಲ್ಲ ಸಡಲ ಮಾಡಿಬಿಟ್ಟು ಅದಾದಮೇಲೆ ಏನು ಪಾಟ್ ಮಿಕ್ಸಿಂಗ್ ಮಣ್ಣು ಮಾಡ್ಕೊಂಡಿರ್ತೀವಲ್ಲ ಉದ್ರಾಗಿ, ಅಂದರೆ ರಾಡಿ ಆಗಿರಬಾರ್ದು. ಈ ಥರ ನಾವು ಹೇಗೆ ಮಾಡ್ಕೊಂಡಿದ್ದೀವಿ ಎಲ್ಲದನ್ನು ಹಾಕಿಬಿಟ್ಟು ಆ ಮಣ್ಣನ್ನು ಹಾಕಿ ನೀಟಾಗಿ ಪಾಟ್ನ ಫಿಲಪ್ ಮಾಡಬೇಕು. ಸೊ ಇದು ಆ್ಯಕ್ಚುಲ್ ಪ್ರೊಸೆಸ್ಸು. ನಿಮ್ಮ ಯಾವುದೇ ಗಿಡಗಳು ತೊಗೊಂಬಂದು ರೀಪಾಟಿಂಗ್ ಮಾಡ್ತೀರಾ ಅಥವಾ ವರ್ಷಕ್ಕೊಂದ್ಸಲ ಅಂತೂ ಹಳೆ ಗಿಡಗಳನ್ನೂ ಸಹಿತ ರೀಪಾಟಿಂಗ್ ಮಾಡ್ತಿದ್ರು ಬೆಟರ್. ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು.
ಗಿಡಗಳು ನೋಡೋಕ್ಕಷ್ಟೇ ಚಂದ ಅಲ್ಲ, ಅದನ್ನ ಮೇಂಟೆನೆನ್ಸು ಮಾಡಲೇಬೇಕು. ಆ್ಯಂಡ್ ಮೇಂಟೆನೆನ್ಸ್ ಮಾಡೋದ್ರಿಂದ ಮನಸ್ಸಿಗೆ, ನೀವು ಕೈಯೆಲ್ಲ ಮಣ್ಣಲ್ಲಿ ಹಾಕ್ತಿರ್ತೀರಲ್ಲ, ಆವಾಗ ಆಟೋಮೆಟಿಕಲಿ ನಮ್ಗೆ ಆ ಫೀಲ್ ತುಂಬ ಚೆನ್ನಾಗಿ ಕೊಡುತ್ತೆ ಮಣ್ಣಲ್ಲಿ ಕೆಲಸ ಮಾಡ್ದಂಗೆ. ಆ್ಯಂಡ್ ನೋಡಿ, ಮನೆ ಮುಂದೆ ಇದ್ದಿದ್ದೆಲ್ಲ ಶೋ ಗಿಡನೂ ತೊಗೊಂಡು ಹೋಗಿ ಕೊಟ್ಟಿದ್ದೀನಿ. ಅಲ್ಲೇ ಅದನ್ನು ಸಹಿತ ನೀಟಾಗಿ ಕ್ಲೀನ್ ಮಾಡಿ ಸೆಟಪ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು. ಸೊ ವಿತೌಟ್ ಗಿಡಗಳು ನಮ್ಮ ಮನೆ ಹೆಂಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಬೋರಿಂಗಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ಲಾಗಿ ಅನಿಸ್ತಾನೆ ಇಲ್ಲ. ಬಟ್ ವೇಟ್ ಫಾರ್ ದ ಎಂಡಿಂಗಲ್ಲಿ ಮತ್ತೆ ರೀಪಾಟಿಂಗ್ ಮಾಡಿ ಗಿಡಗಳನ್ನೆಲ್ಲ ಜೋಡಿಸಿಟ್ಟಿದ ಮೇಲೆ ಹೇಗೆ ಕಾಣಿಸ್ತಿದೆ ನಮ್ಮ ಮನೆ ಅಂತ ತೋರಿಸ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಸೊ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಳೆ ಬರ್ತಾ ಇರಲಿಲ್ಲ. ಈಗ ಸ್ಟಾರ್ಟ್ ಆಯಿತು ನಮ್ಮೂರಲ್ಲಿ ಮಳೆ, ಜಿಗಿ ಅಂತ ಮುಂಗಾರು ಮಳೆ ಸ್ಟಾರ್ಟ್ ಆಗೋಗಿದೆ. ಸೊ ಈ ಮಳೆಯಲ್ಲಿ ನಾನು ನಮ್ಮಮ್ಮ ಕೆಲಸ ಮಾಡ್ತಿದ್ದೀವಿ. ನಮ್ಮ ಮನೆಯವ್ರು ಹೋದ್ರು ಆಫೀಸ್ ವರ್ಕ್ ಅಂತ ಹೇಳ್ಕೊಂಡು. ಸೊ ಆ್ಯಕ್ಚುಲಿ ನಮ್ಮಮ್ಮ ಅಲ್ಲಿ ಕುತ್ಕೊಂಡು ಪಾಟ್ಗಳಿಗೆ ಮಣ್ಣನ್ನು ಹಾಕಿ ತೆಗೆದು ಸರಿ ಮಾಡ್ತಿದ್ದಾರೆ. ನಾನೆಲ್ಲ ಪಾಟ್ಗಳನ್ನ ಮನೇಲಿ ಇದ್ದಿದ್ದೆಲ್ಲ ಕಡೆನೂ ಹೋಗಿ ಹುಡ್ಕೊಂಡು ತೊಗೊಂಬಂದು ಕೊಡ್ತಾಯಿದ್ದೀನಿ. ಎಲ್ಲೆಲ್ಲಿ ಯಾವ್ಯಾವ ಪಾಟ್ ಇದೆ, ಯಾವ್ಯಾವ ಪಾಟಿಗೆ ರೀಪಾಟಿಂಗ್ ಮಾಡಬೇಕು, ಯಾವುದಾದ್ರು ಬೇಡ ಅಂತ ಹೇಳ್ಕೊಂಡು. ಚೆನ್ನಾಗಿರೋ ಗಿಡ ಹಾಗೆ ಬಿಟ್ಟು ಮೇಲ್ಗಡೆ ಅಷ್ಟೇ ಸ್ವಲ್ಪ ಗೊಬ್ಬರ ಹಾಕ್ತಿದ್ದೀವಿ. ಇನ್ನು ಉಳಿದಿದ್ದು ಪಾಟ್ ನೋಡಿ, ಇಲ್ಲೆಲ್ಲ ಇಟ್ಟಿದ್ವಲ್ಲ, ಸೈಡಲ್ಲಿ ಇಟ್ಟಿದ್ದೆಲ್ಲ ತೆಗೆದುಬಿಟ್ಟು ಮತ್ತು ಕ್ಲೀನ್ ಬೇರೆ ಮಾಡಿದ್ದೀನಿ, ಕಾಣಿಸ್ತಿದ್ಯಾ. ಸೊ ಈ ಮೆಟ್ಲು ಸಹಿತ ಅಲ್ಲೆಲ್ಲ ಮಣ್ಣಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಹೊರಗಡೆ ಇರೋದೆಲ್ಲ ನೀಟಾಗಿ ಮಾಡಿಕೊಂಡು ಯಾವ್ಯಾವ ಗಿಡಗಳನ್ನ ತೊಗೊಂಡು ಹೋಗಬೇಕು. ಈ ಮಳೆಯಲ್ಲಿ ಈ ಕಿತಾಪತಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇಷ್ಟೊಂದು ನನ್ನ ಕೈಲೇ ಒಂದು ದಿನ ಮಾಡಿ ನೆನ್ನೆ ಫುಲ್ ರೆಸ್ಟೇ ಮಾಡಿಬಿಟ್ಟಿದ್ದೀನಿ. ಅಷ್ಟೊಂದು ಕೆಲಸ ಒಂದೇ ದಿನ ಮಾಡಿಬಿಟ್ಟಿದ್ದೀನಿ, ಇಡೀ ವರ್ಷದ ಕೆಲಸ ಅಂತ ಹೇಳ್ಬೋದು. ಪಾಪ ನಮ್ಮಮ್ಮ ಅಲ್ಲಿ ಕೂತ್ಕೊಂಡು ಎಲ್ಲದಕ್ಕೂ ಮಣ್ಣು ತುಂಬಿಸಿ ಸರಿ ಮಾಡ್ತಿದ್ದಾರೆ. ಆ್ಯಂಡ್ ಕೈ ನೋಡಿ ನಂದು ಮಣ್ಣು ಹೆಂಗಾಗಿದೆ ಅಂತ ಹೇಳ್ಕೊಂಡು. ಇನ್ನು ಮಜಾಕ್ ಸಿಗ್ತದೆ ನನಗೆ ಮಳೆಯಲ್ಲಿ ಮಣ್ಣು ಕೆಲಸ ಮಾಡಿಕೊಂಡು ಗಿಡ ಮಾಡ್ತಿರೋದಕ್ಕೆ. ಆ್ಯಂಡ್ ನಮ್ಮಮ್ಮ ಎಲ್ಲ ರೀಪಾಟಿಂಗ್ ಆಗಿರೋದನ್ನೆಲ್ಲ ತೊಗೊಬಂದು ಪಾಟ್ಗಳನ್ನ ತಂದು ಕೊಡ್ತಾಯಿದ್ರು ಇಲ್ಲಿ ತನಕ. ಸೊ ನಾನು ಅದನ್ನು ನೀಟಾಗಿ ತೊಳೆದ್ಬಿಟ್ಟು, ಅಂದರೆ ಸ್ವಲ್ಪ ಎಲ್ಲ ಕೈಯೆಲ್ಲ ಮಣ್ಣೆಲ್ಲ ಆಗಿರುತ್ತೆ ಪಾಟೆಲ್ಲ ಅಂತ ಹೇಳ್ಕೊಂಡು ಪಾಟನ್ನು ತೊಳಿತಾ ಇದ್ದೀನಿ. ನೀರು ಹಾಕ್ತಾ ಇಲ್ಲ ಪಾಟ್ಗಳಿಗೆ, ರೊಜ್ಜ ಆಗಬಾರ್ದು ಅಂತೇಳಿ. ಸೊ ನೀಟಾಗಿ ಪಾಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಪಾಟ್ನ ಯಾವ್ಯಾವ ಪ್ಲೇಸಲ್ಲಿ ಇಡಬೇಕು ಅಂತ ಸೆಟಪ್ ಮಾಡ್ತಿರೋದು. ನಾನು ವರ್ಷದ ಕೆಲಸ ಎಲ್ಲ ಒಂದು ದಿನ ಮಾಡ್ತಿದ್ದೀನಿ ಏನೋ ಗೊತ್ತಿಲ್ಲ, ಅಷ್ಟೊಂದು ಬಗ್ಗಿ ಎದ್ದು ಆ ಭಾರ ಎಲ್ಲ ತೊಗೊಂಡೆದ್ದು ಮಾಡ್ತಿದ್ದೀನಿ. ಲಿಟ್ರಲಿ ನನಗೆ ಅವಾಗೆಲ್ಲ ಫೀಲ್ ಆಗ್ತಿತ್ತು, ಎಲ್ಲಿ ನಾಳೆ ಒಂದಿನ 2 ದಿನ ಮಲ್ಕೋತೀನಿ ಅಂತ. ಬಟ್ ಒನ್ ಡೇ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಂಡು, ಅಮೃತಾಂಜನ್ ಮೂವೆಲ್ಲ ಹಚ್ಕೊಂಡು ರೆಸ್ಟ್ ಮಾಡಿಬಿಟ್ಟೆ. ಸೊ ಗಿಡಗಳೆಲ್ಲ ನೀಟಾಗಿ ಯಾವುದಾದ್ರು ಒಣಗಿರೋ ಎಲೆ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ದಾರ ಕಟ್ಬಿಟ್ಟು ನೀಟಾಗಿ ಜೋಡಿಸ್ತಿರೋದು. ಈ ಬಳ್ಳಿಗಳಿಗೆಲ್ಲ ಇದೇ ಪ್ರಾಬ್ಲಮ್ಮು. ನೀವು ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಇಡಬೇಕು. ನಾನು ಅಲ್ಲೊಂದು ಕ್ಲಿಪ್ ಹಾಕಿದ್ದೀನಿ. ಮಳೆ ಥರ ಒಂದು ಕ್ಲಿಪ್ನ ಅಂಟಿಸ್ಬಿಟ್ಟು ಅದಕ್ಕೆ ದಾರ ಕಟ್ಬಿಟ್ಟು ಮೇಲ್ಗಡೆ ತೊಗೊಂಡು ಹೋಗಿರೋದು. 70% ಕೆಲಸ ನಮ್ಮಮ್ಮ ಮಾಡಿದ್ದಾರೆ, ಒಂದು 30% ಕೆಲಸ ನಾನು ಮಾಡಿದ್ದೀನಿ ಅನ್ಬೋದು. ಆ್ಯಕ್ಚುಲಿ ಅವ್ರ ಏಜಿಗೆ ಅವ್ರು ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ತಿರೋದು. ನನಗೆ ನೋಡಿದ್ದಕ್ಕೆ ಖುಷಿ, ನಾನು ಅಷ್ಟೇ ಸ್ಟ್ರಾಂಗ್ ಆಗಬೇಕು ಅಂತ. ಸೊ ಅಷ್ಟೆಲ್ಲ ಮಾಡೋ ತನಕನೇ 8:30 ಆಗಿತ್ತು. ಆ್ಯಂಡ್ ನನ್ನ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು. ತುಂಬ ಖುಷಿಯಾಗಿ ಸತ್ಯನಾರಾಯಣ ಪೂಜೆನ ಮುಗಿಸ್ಕೊಂಡು ಬಂದೆ. ಹೇಳ್ತೀವಲ್ಲ, ಬೆಳಗ್ಗೆಯಿಂದ ಒಂದು ಮಣ್ಣಲ್ಲಿ ಕೆಲಸ ಮಾಡಿದ ಮೇಲೆ ಒಂದು ಶಾಂತಿ, ಪೀಸ್ಫುಲ್ ಸಿಕ್ತು ಆ್ಯಕ್ಚುಲಾಗಿ ನನಗೆ. ನನ್ನ ಫೇವ್ರೆಟ್ ನಾರಾಯಣನ ನೋಡಿದ ಮೇಲೆ. ಸೊ ಇದು ನೆಕ್ಸ್ಟ್ ಡೇ ಸ್ವಲ್ಪ ಗೇಟ್ನ ದೂಡ್ಕೊಂಡು ನಮ್ಮ ಮನೆ ಈ ದನ ಬಂದಿದೆ. ನಾನು ಎಲ್ಲ ಅದು ಆ್ಯಕ್ಚುಲಿ ಗೇಟ್ ಅಲ್ಲೇ ಇರಬೇಕಾಗಿತ್ತು, ಬಟ್ ಇಲ್ಲ, ಇವತ್ತು ಗೇಟ್ ದೂಡ್ಕೊಂಡು ಬಂದಿದೆ. ಗೇಟ್ ಸ್ವಲ್ಪ ಲೂಸ್ ಇತ್ತು, ಅರ್ಧಂಬರ್ಧ ಹಾಕಿತ್ತೇನೋ, ಒಳಗಡೆ ಬಂದುಬಿಟ್ಟಿತ್ತು. ಮತ್ತೆ ಬಂದು ಅದಕ್ಕೆ ಹೊರಗಡೆ ತಂದು ಅಕ್ಕಿ ಮತ್ತು ಬಾಳೆಹಣ್ಣು ಕೊಟ್ಟು ನಮಸ್ಕಾರ ಮಾಡ್ತಿರೋದು. ಸೊ ಇದಂತೂ ನಂದು ಡೈಲಿ ಕೆಲಸ. ಇದು ನಾನು ಗೇಟ್ ಲೂಸ್ ಇತ್ತು ಅಂದರೆ ಮನೆ ಒಳಗೆ ಬರುತ್ತೆ, ಇಲ್ಲ ಅಂತಂದರೆ ಅಲ್ಲೇ ನಿಂತ್ಕೊಂಡು ಕಾಯುತ್ತೆ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದಿಷ್ಟು ಬಾಳೆಹಣ್ಣು ಮತ್ತು ಅಕ್ಕಿಗಳನ್ನ ಎತ್ತಿಟ್ಟಿರ್ತೀನಿ, ದನ ಬಂದರೆ ಕೊಡಬೇಕು ಅಂತ. ಆ್ಯಂಡ್ ಇದು ಫೈನಲ್ ರಿಸಲ್ಟ್. ಎಲ್ಲರೂ ಕಾಯ್ತಾ ಇದ್ರಲ್ಲ, ಏನು ಮಾಡಿದ್ವಿ ಒಂದಿನ ಫುಲ್ ಕಿತಾಪತಿ ಅಂತ. ಲುಕ್ ಎಟ್ ದ ಬ್ಯೂಟಿಫುಲ್ ಹೌಸ್. ನಾವು ಹೇಗೆ ನನ್ನ ಗಾರ್ಡನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಇವಾಗ. ಸೊ ಎಲ್ಲ ಬಾಡಗಿದ ಗಿಡ ಎಲ್ಲ ತೆಗೆದ್ಬಿಟ್ಟು ತುಂಬ ಚೆನ್ನಾಗಿ ಇರೋವಂಥದ್ದು ಗಿಡಗಳನ್ನ ಅಷ್ಟೇ ಇಟ್ಟಿದ್ದೀನಿ. ಒಣಗಿರೋದೆಲ್ಲ ತೆಗೆದ್ಬಿಟ್ಟು ಅದರಲ್ಲಿರೋವಂಥ ಕಲೆಗಳೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸಿಟ್ಟಿದ್ದೀನಿ, ಯಾವುದು ಹೇಗೆ ಬರಬೇಕು ಅಂತ ಹೇಳ್ಕೊಂಡು. ಸೊ ತುಳಸಿ ಮಾತೆ ಬಗ್ಗೆ ಅಂತೂ ಒಂದು ಕಂಪ್ಲೀಟ್ ವ್ಲಾಗೇ ಮಾಡಿದ್ದೀನಿ. ಅದ್ರದ್ದು ಹಿಂದಿನ ವ್ಲಾಗಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಇದು ಬೇರೆ ಗಿಡಗಳು. ಸೊ ನನ್ನ ಗಾರ್ಡನ್ ತುಂಬ ನೀಟ್ ಬ್ಯೂಟಿಫುಲ್ಲಾಗಿ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಜಂಪ್ ಮಾಡ್ತೀನಿ, ಅಷ್ಟು ಕುಂದಾಡ್ತಿದ್ದೀನಿ, ಇಷ್ಟು ಚೆನ್ನಾಗಾಗಿದೆ ನನ್ನ ಮನೆ ಗಾರ್ಡನ್ ಅಂತ ಹೇಳ್ಕೊಂಡು. ಸೊ ಎಲ್ಲ ಗಿಡಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಕೊಂಡು ನೀಟಾಗಿ ಸೆಟಪ್ ಮಾಡಿದ್ದೀನಿ. ಇಲ್ಲಿ ಯಾವ್ಯಾವ ಗಿಡ ಯಾವ್ದಾವ್ದು ಬರಬೇಕು, ಯಾವುದು ಮುಂದೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಕೊಂಡು ಅಂತ. ಆ್ಯಂಡ್ ಅದೇನು ಪ್ಲ್ಯಾಂಟ್ ಸ್ಟ್ಯಾಂಡ್ ತರಿಸಿದ್ನಲ್ಲ ಇದಕ್ಕೋಸ್ಕರನೇ. ಆ್ಯಕ್ಚುಲಿ ಈ ಪಾಟ್ಗಳೆಲ್ಲ ನೆಲದ ಮೇಲೆ ಇಟ್ಟು ಇಲ್ಲೆಲ್ಲ ತುಂಬ ಮಣ್ಣು ರೊಜ್ಜೆ ಆಗಿತ್ತು. ಹಾಗಾಗಿ ಜಸ್ಟ್ ಅದು 400 ರೂಪೀಸಿಂಗ್ 4 ಪೀಸಿನ ಪ್ಲ್ಯಾಂಟ್ ಸ್ಟ್ಯಾಂಡ್ ತಂದುಬಿಟ್ಟು ಅದ್ರ ಮೇಲೆ ಪಾಟ್ಗಳನ್ನ ಇಟ್ಟಿದ್ದೀನಿ. ಆ್ಯಂಡ್ ಇದಕ್ಕಂತೂ ಮೇಂಟೆನೆನ್ಸ್ ಬೇಡ, ಸ್ವಲ್ಪ ಕಟ್ಟಿಂಗ್ಸ್ ಮಾಡಬೇಕು.
ಸೊ ಅದಿನ್ನೂ ಟೈಮ್ ಇದೆ, ಇಷ್ಟು ಬೇಗನೆ ಕಟ್ಟಿಂಗ್ಸ್ ಬೇಡ ಅಂತ ಸುಮ್ಮನೆ ಇದ್ದೀನಿ. ಸೊ ಇದು ನಮ್ಮ ಮನೆಯ ಈ ಕಡೆ ಎಲ್ ಶೇಪಲ್ಲಿರುವಂಥ ಒಂದು ಗಾರ್ಡನು. ಫ್ರಂಟಲ್ಲಿರೋ ಗಿಡಗಳನ್ನೆಲ್ಲ ತುಂಬ ಚೇಂಜ್ ಮಾಡಿದ್ದೀನಿ. ಯಾವ್ದು ಚೆನ್ನಾಗಿದೆ ಅದನ್ನಷ್ಟೇ ಇಟ್ಬಿಟ್ಟು ಚೆನ್ನಾಗಿಲ್ಲ ಅದೆಲ್ಲ ತೆಗೆದಿಟ್ಬಿರೋದು. ಸೊ ಹಾಗಾಗಿ ನಿಮಗೆ ಪಾಟ್ಗಳು ತುಂಬ ಕಡಿಮೆ ಕಾಣಿಸ್ತಿರ್ಬೋದು, ಬಟ್ ಯಾವುದು ಸೆಟ್ ಆಗಿದೆ, ಯಾವುದು ಅಂದರೆ ಚಿಗುರ್ತಾ ಇದೆ ಅಂಥ ಗಿಡಗಳನ್ನಷ್ಟೇ ಇಟ್ಟಿದ್ದೀನಿ. ಸೊ ನೋಡ್ಬೋದು ನೀವು ಒಂದೇ ರೀತಿಯ ಪಾಟ್ ಸೈಜ್ಗಳನ್ನು ಸಹಿತ ನೀಟಾಗಿ ಇಟ್ಟಿದ್ದೀನಿ. ಇದನ್ನೆಲ್ಲ ಪಾಟ್ಗಳು ತಂದಿರೋದು ಇದೆ ಸಾಗರದಲ್ಲೇ ಒಂದು ಮಣ್ಣಿನ ಶಾಪ್ ಇದೆ, ಅಲ್ಲಿ ತೊಗೊಂಬಂದಿರೋದು. ಸೊ ಮನೆ ಆ್ಯಕ್ಚುಲಿ ಗಿಡಗಳು ಇಟ್ಟಿಲ್ಲ ಅಂದರೆ ಎಷ್ಟು ಬೋರಿಂಗಾಗಿ ಬಿಕೋ ಹೊಡಿತಾ ಇತ್ತು. ಇವಾಗ ನೋಡಿ ಗಿಡ ಇಟ್ಟ ಮೇಲೆ ಮನೆ ಎಷ್ಟು ಚೆನ್ನಾಗಿ ಲಕ ಅಂತ ಹೊಳಿತಾ ಇದೆ ಅಂತ. ದಟ್ ಈಸ್ ಕಾಲ್ಡ್ ಪ್ಲ್ಯಾಂಟ್ಸ್ ಅಷ್ಟು ಮ್ಯಾಜಿಕ್ ಮಾಡುತ್ತೆ ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ಥಿಂಗ್ ಇಲ್ಲಿರೋವಂಥ ಈ ಕ್ರೀಪರು. ಸೊ ಬೇರೆ ಬೇರೆ ಗಿಡಗಳಲ್ಲೆಲ್ಲ ಈ ಕ್ರೀಪರ್ ಬೆಳೆದೋಗಿತ್ತು, ಅದನ್ನ ತೆಗೆದ್ಬಿಟ್ಟು ಒಂದೇ ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ದಟ್ ಆ ಕಾಂಪೌಂಡ್ ಪೂರ್ತಿ ಗ್ರೀನಿಶ್ ಆಗಿ ಕ್ಯೂಟಾಗಿ ಕ್ರೀಪಾಗಿ ಇಳಿಲಿ ಅಂತ ಹೇಳ್ಕೊಂಡು. ಸೊ ಈ ಕಡೆ ಯಾವುದ್ಯಾವುದು ಪ್ಲಾಸ್ಟಿಕ್ ಕವರ್ಲಿದೆ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮಣ್ಣಿನ ಸಮೇತ ಪಾಟಿಂಗ್ ಮಾಡಿದ್ದೀನಿ. ಈ ಕಡೆ ಆ ಪೂರ್ತಿ ಒಂದು ಲೈನ್ ಪೂರ್ತಿ ರೋಸ್ ಗಿಡಗಳನ್ನ ಇಟ್ಟಿದ್ದೀನಿ. ನಂಗೆ ರೋಸಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ನೀಟಾಗಿ ಪಾಟ್ ಮಿಕ್ಸಿಂಗ್ ಎಲ್ಲ ನೀಟಾಗಿ ಮಾಡಿಬಿಟ್ಟು ಡೈರೆಕ್ಟ್ ಪಾಟಲ್ಲೇ ಹಾಕಿಟ್ಟಿರೋದು ರೋಸಸ್ ಗಿಡಗಳನ್ನೆಲ್ಲ. ಆ್ಯಂಡ್ ಇಲ್ಲಿ ಶಂಖಪುಷ್ಪ ಮತ್ತು ಮನಿ ಪ್ಲ್ಯಾಂಟ್ ಬಳ್ಳಿ ಇದೆ. ಸೊ ಅದಕ್ಕೆ ಸಪೋರ್ಟ್ ಬೇಕು ಅಂತ ಈ ಕಂಬದ ಪಕ್ಕಕ್ಕೆ ಇಟ್ಟು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಕಾಂಪೌಂಡ್ ಮೇಲೆ ಯಾವ್ದು ಗಿಡಗಳಿತ್ತು ನಮ್ಮಲ್ಲಿ ಚಿಕ್ಕದು, ಆ ಗಿಡಗಳನ್ನೆಲ್ಲ ಈ ಸಣ್ಣ ಪಾಟಲ್ಲಿ ಇಟ್ಟಿದ್ದೀನಿ. ಶೋ ಪೀಸಸ್ ಗಿಡಗಳು ಮತ್ತು ಯಾವುದೋ ಗಿಡಗಳಿತ್ತು ಒಂದ್ರ ಮೇಲೆ ಒಂದು, ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಒಂದು ಕಾಂಪೌಂಡ್ ಲೇಯರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಪಾರಿಜಾತ ಗಿಡ, ಇದನ್ನು ಸಹಿತ ಕಟ್ಟಿಂಗ್ಸ್ ಮಾಡಿದ್ದೀನಿ. ತುಂಬ ಬೆಳೆದೋಗಿತ್ತು ನಡೆಯೋಕ್ಕಾಗಲಿದ್ದಂಗೆ, ಸೊ ಸ್ವಲ್ಪ ಕಟ್ಟಿಂಗ್ಸ್ ಮಾಡಿಟ್ಟಿದ್ದೀವಿ. ಒಂದು ಎಕ್ಕದ ಗಿಡ ಆಯಿತು, ತುಂಬ ಮರವಾಗಿ ಬೆಳೀತು, ಅದನ್ನ ಕಟ್ಟಿಂಗ್ಸ್ ಮಾಡಿಬಿಟ್ಟು ಜಸ್ಟ್ ಆ ಕಾಂಪೌಂಡಿಗೆ ವೀಳ್ಯದೆಲೆದು ಬಳ್ಳಿ ಮಾತ್ರ ಇಟ್ಟಿರೋದು. ಆ್ಯಂಡ್ ಈ ಸ್ಟ್ಯಾಂಡ್ ಮೇಲೆ ತರಕಾರಿ ಬೆಳೆನ ಅಂತ ಹೇಳ್ಕೊಂಡು ಪಾಟ್ನ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಪಾಟಲ್ಲಿ ಒಂದು ದೊಡ್ಡ ಮಾವಿನ ಗಿಡ ಸತ್ತೋಗ್ಬಿಟ್ಟಿತ್ತು, ಅದನ್ನು ತೆಗೆದ್ಬಿಟ್ಟು ಮಲ್ಲಿಗೆ ಗಿಡನ ಇಟ್ವಿ. ಸೊ ಇದಿಷ್ಟು ನನ್ನ ಒಂದು ಗಾರ್ಡನು ನೀಟಾಗಿ ಕ್ಲೀನ್ ಮಾಡಿದ್ದು. ಮರಳ ಮೇಲೆಲ್ಲ ತುಂಬ ಕಸ ಬಿದ್ದಿತ್ತು, ಅಂದರೆ ಇದ್ರದ್ದು ಗಿಡದ ಎಲೆ ಎಲ್ಲ ಉದುರೋಗಿತ್ತು, ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡಿಟ್ಟಿರೋದು. ಸೊ ಇದು ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ನಾನು ಕ್ಲೀನ್ ಮಾಡಿರೋದು ಗಾರ್ಡನ್. ಅಲ್ಲಿರೋದೆಲ್ಲ ಎಲೆಲ್ಲ ತೆಗೆದುಬಿಟ್ಟು ಬುಟ್ಟಿಯಲ್ಲಿ ಹಾಕ್ಕೊಂಡು ಹೊರಗಡೆ ಒಯ್ದು ಹಾಕಿರೋದು. ಸೊ ಇದು ನನ್ನ ಒಂದು ಬ್ಯೂಟಿಫುಲ್ ಆಗಿರೋವಂಥ ಗಾರ್ಡನ್ನು. ಸೊ ಹೇಗಿದೆ ನನ್ನ ಗಾರ್ಡನ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನೋ ಡೌಟ್ಸ್ ಇದ್ದರೆ ಏನೋ ಟಿಪ್ಸ್ ಬೇಕಾದರೆ ಕೇಳಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ನೀವೆಷ್ಟು ನೀವೆಷ್ಟು ಪ್ಲ್ಯಾಂಟ್ಸ್ನ ಕೇರ್ ಮಾಡ್ತೀರಾ, ಪ್ಲ್ಯಾಂಟ್ಸ್ ಜೊತೆ ಎಷ್ಟು ಫ್ರೆಂಡ್ಲಿ ರಿಲೇಷನ್ಶಿಪ್ ಇಟ್ಕೊಂಡಿರ್ತೀರ, ನಿಮ್ಮ ಬುಧ ಅಂದರೆ ನಿಮ್ಮ ಲೈಫಲ್ಲಿರೋ ಬುಧ ಗ್ರಹ ಎನ್ಹಾನ್ಸ್ ಆಗುತ್ತೆ. ಅಂದರೆ ಬುಧ ಅಂದ್ರೇ ಬುದ್ಧಿವಂತಿಕೆಗೆ, ಮಾತುಗಾರಿಕೆಗೆ, ಕಲೆಗೆ, ಕ್ರಿಯೇಟಿವಿಟಿಗೆ ಒಂದು ಅಧಿಪತಿ. ಸೊ ನಿಮ್ಮ ಲೈಫಲ್ಲಿ ಕ್ರಿಯೇಟಿವಿಟಿ, ಮಾತು ಎಲ್ಲ ತುಂಬ ಚೆನ್ನಾಗಾಗಿ ನಿಮಗೂ ಲೈಫಲ್ಲಿ ಒಂದು ಒಳ್ಳೆ ರೆಕಗ್ನೇಷನ್ ಸಿಗುತ್ತೆ. ಇದು ಬುಧ ಗ್ರಹದ ಒಂದು ಅಡ್ವಾಂಟೇಜು. ಹಾಗಾಗಿ ನಾನು ಯಾವಾಗಿಂದ ಪ್ಲ್ಯಾಂಟ್ಸ್ಗಳನ್ನ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಿಂದ ನನಗೊಂದು ವ್ಲಾಗಿಂಗ್, ಅವಾಗಿಂದ ನನ್ನ ಮಾತು ಸ್ಟೈಲು ಅದಕ್ಕೆ ನಾನು ಅದನ್ನೇ ದುಡಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದು ನಿಮ್ಮ ಟಿಪ್ಸು. ನೀವು ಅಟ್ಲೀಸ್ಟ್ 1-2 ಗಿಡನ ತಂದು ಮನೇಲಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪೀಸ್ಫುಲ್ ಫೀಲ್ ಕೊಡುತ್ತೆ ಅಂತ ಹೇಳ್ಕೊಂಡು ಅಂತ. ಆ್ಯಂಡ್ ಇದು ಮನೇಲಿರೋ ಗಿಡಗಳಿಗೂ ಸಹಿತ ಸ್ವಲ್ಪ ಒಣಗಿದ್ದೆಲ್ಲ ತೆಗೆದುಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿಟ್ಟಿರೋದು. ನಾನು ನಮ್ಮ ಮನೇಲಿ ತುಂಬ ವೆರಿ ಲೆಸ್ ಮೇಂಟೈನ್ ಗಿಡಗಳನ್ನ ಇಟ್ಟಿದ್ದೀನಿ. ಯಾಕಂದ್ರೆ ಡೈಲಿ ಕೆಲಸಗಳನ್ನ ಈ ಗಿಡದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಜಸ್ಟ್ ನೀರು ಹಾಕ್ಬೋದು. ಅಂದರೆ ಅಷ್ಟಕ್ಕೆ ಮೇಂಟೈನ್ ಮಾಡಿದ್ರೆ ಒಂದು 6 ಮಂತ್ಸಿಗೆ ಒಂದ್ಸಲ ಕಂಪ್ಲೀಟ್ಲಿ ಒಂದ್ಸಲ ನೀಟಾಗಿ ಒಣಗಿದ್ದೆಲ್ಲ ತೆಗೆದುಬಿಟ್ಟು ಏನಾರು ಗೊಬ್ಬರ ಬೇಕು ಅಂದರೆ, ಕೋಕೋಪೀಟ್ ಬೇಕು ಅಂದರೆ ಹಾಕಿರ್ತೀನಿ. ಸೊ ಈ ಪ್ಲ್ಯಾಂಟ್ಗಳು ಯಾವ್ದಾದ್ರು ಇಂಡೋರಲ್ಲಿ ಇಡಬೇಕು, ಯಾವ್ದಾದ್ರು ಔಟ್ಡೋರಲ್ಲಿ ಇಡಬೇಕು ಅಂತ ಒಂದು ಕಂಪ್ಲೀಟ್ ವಿಡಿಯೋನ ವ್ಲಾಗ್ನ ನಾನು ಆಲ್ರೆಡಿ ನನ್ನ ಮೈಲಿರುವಂಥ ಪ್ಲ್ಯಾಂಟ್ಸ್ ಅಂತ ಹೇಳ್ಕೊಂಡು ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಸೊ ಇದಾಗಿತ್ತು ನನ್ನ ಒಂದು ಪ್ಲ್ಯಾಂಟಿಂಗ್ ಡೇ ಅಥವಾ ಗಾರ್ಡನ್ ಡೇ ಅಂತಲೇ ಹೇಳ್ಬೋದು. ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹಾಗಾಗಿ 2 ಡೇಸಿಂದ ತುಂಬ ಬ್ಯುಸಿ ಇದೆ, ಮನೆ ಕ್ಲೀನಿಂಗ್, ಗಾರ್ಡನ್ ಕ್ಲೀನಿಂಗ್ ಅಂತ ಹೇಳ್ಕೊಂಡು ಫೈನಲಿ ಇಟ್ಸ್ ಆಲ್ ಓವರ್. ಸೊ ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಬಿಡಲಿಕ್ಕೆ ಅಂತ ಇನ್ಮೇಲೆ ನಾವೊಂದು ಡ್ಯೂಟಿ ಕೊಟ್ಟಿದ್ದೀವಿ ನಮ್ಮ ಮನೆ ನಾಯಿಗೆ. ಹೌದು, ಅದು ಬಂದುಬಿಟ್ಟು ನಿಂತ್ಕೊಳತ್ತೆ, ಅವಳಿಗೆ ಬಸ್ ಹತ್ತೋ ತನಕನೂ ನಮ್ಮ ಟ್ಯಾಕ್ಸ್ ಆಫೀಸ್ ಸರ್ಕಲ್ ಅಂದರೆ ಇಲ್ಲೇನು ಬಸ್ ಸ್ಟಾಪ್ ಥರ ಇದೆ, ಬಸ್ ಬರೋ ಸ್ಟಾಪಿಗೆ ಬಂದು ನಿಂತ್ಕೊಳುತ್ತೆ. ಸೊ ಎಷ್ಟು ಕ್ಯೂಟ್ ಅನಿಸುತ್ತೆ ಅಂದರೆ ನನ್ನ ಮಗಳು ಹೋಗೋ ತನಕನೂ ನಾಯಿ ಜೊತೆ ಚೆಂದ ಆಟ ಆಡ್ತಾಳೆ. ಆ್ಯಂಡ್ ನಾಯಿ ಜೊತೆ ಬಾಂಡಿಂಗ್ ಇರುತ್ತೆ, ಅದು ಮಿಸ್ ಮಾಡ್ಕೊಳುತ್ತೆ. ಆ್ಯಕ್ಚುಲಿ ಅದು ಗೊತ್ತಾಗಿದೆ ಈಶಾ ಸ್ಕೂಲಿಗೆ ಹೋಗ್ತಾಳೆ ಅಂತ. ತಾನೇ ಸ್ಕೂಲಿಗೆ ಹೋಗೋ ಥರ ಕಾಯ್ತಾ ಇದೆ ಬಸ್ನ ನಮ್ಮ ನಾಯಿ. ಸೊ ಇದಾಗಿತ್ತು ನನ್ನ
ಜೊತೆಗೆ ಅಥವಾ ಒಂದು ಒಳ್ಳೆ ಕ್ರಿಯೇಟಿವ್ ವ್ಲಾಗ್ ಜೊತೆಗೆ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.